देश की जनता के अंदर भारी आक्रोश है और इसके कारण और भी चीजों पर बहुत बड़ा बोझ होने वाला है, सरकार पर भी बहुत बड़ा बोझ होने वाला है। मैं आशा करूंगा कि प्रधानमंत्री जी देश की स्थिति को गंभीरता से लें और पेट्रोल के दाम बढ़ाए हैं उसको वापस करें। ಈ ಮನುಷ್ಯ, ಈ ಮಹಾನ್ ಮನುಷ್ಯ ಇಡೀ ಬ್ರಹ್ಮಾಂಡಕ್ಕೇನೆ ದೇವರು ಪುರ್ಸೊತ್ತಾಗಿದ್ದಾಗ ಸಾಕಷ್ಟು ಸಮಯ ತಗೊಂಡು ಸೃಷ್ಟಿ ಮಾಡಿರೋ ಭಯಂಕರವಾಗಿ ಎಡಬಿಡದೆ ಸತತವಾಗಿ ಸುಸ್ತಾಗದೆ ಸುಳ್ಳೆಳುವ ಮಹಾನ್ ಅದ್ಭುತ. ಐ ಕ್ಲಾಸ್ ಅಂಡ್ ಐಟ್ಲೀಸ್ ನೀವು ಆರಾಮಾಗಿ ಕೂತ್ಕೊಂಡು ಕೆಳಗಡೆ ಕೆಂಪ್ ಕಲರ್ ಸಬ್ಸ್ಕ್ರೈಬ್ ನ ಹೊಡ್ಕೊಂಡು ಕಣ್ಮುಚ್ಕೊಂಡು 2012ಕ್ಕೆ ರಪಕ್ನೆ ಹೋದ್ರೆ ರಪಕ್ನೆ ದೊಡ್ಡ ದೊಡ್ಡ ಬಿಜೆಪಿಯ ದೇಶಭಕ್ತರು, ಈ ಜಗತ್ತು ಕಂಡ ಅತಿ ದೊಡ್ಡ ಮೇಧಾವಿ ಚಿಂತಕರು, ಆಕ್ಟಿಂಗ್ ಮಾಡೋ ಮಹಾ ಜುಮ್ಲಾ ತುಂಡುಗಳೆಲ್ಲ ಗಂಟ್ಲರಿಯಂಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಂತ ಕಿರುನಾಲ್ಗೆ ಬತ್ತೋದಂಗ್ ಕೂಗಾಡೋರು. फिर बार बार करीबन 17 से 18 बार प्रधानमंत्री के कार्यालय ने और कांग्रेस की सरकार ने पेट्रोल और डीजल के दाम क्यों बढ़ाए हैं? ಚೆನ್ನಾಗ್ ಹೊಡೆದ್ರಿ ಬಿಡಮ್ಮ ನೀವು ಡೈಲಾಗು. ನೀವು ಸೀರಿಯಲ್ ನಟಿ ಆಗಿದ್ದಕ್ಕೂ ಇವತ್ತಿಗೆ ಸಾರ್ಥಕ ಆಯ್ತು. ನಿಮ್ ಬಾಸ್ ಮೋದಿ ಬಂದಾದ್ಮೇಲೆ ಅಂತೂ ಬಾರ್ ಎಕಾನಮಿನ ಬರ್ಬರ್ವಾಗಿ ಹತ್ಯೆ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವ್ ಏನು ಕೇಳ್ತಾ ಇಲ್ಲ. ನಿಮ್ ಬಾಸ್ ಅಂತೂ ಆಚೆ ಬಂದು ಮಾತಾಡೋದೇ ಇಲ್ಲ. ಪೆಟ್ರೋಲ್ ಬೆಲೆ ಟ್ರಿಪಲ್ ಡಿಜಿಟ್ ಹೋಗಿದೆ, ಹತ್ತತ್ರ ₹100. ಆದ್ರೂ ನಿಮ್ ಬಾಸ್ ಇದುವರೆಗೂ ಬಂದ್ ಒಂದೇ ಒಂದ್ ತುಟಿಕ್ ಪಿಟಿಕ್ ಅಂದಿಲ್ಲ. ಮೋದಿಜಿ 24/7 ಕೆಲಸ ಮಾಡ್ತಾನೆ ಇರ್ತಾರೆ. ಮಾತ್ ಕಮ್ಮಿ, ಕೆಲಸ ಜಾಸ್ತಿ. ಸದಾ ಕಾಲ ಯೋಚನೆ ಮಾಡ್ತಾ ಇರ್ತಾರೆ ಮುಂದೆ ಯಾವ ಸುಳ್ಳು ಹೇಳೋಣ ಅಂತ. UPA government on its 3rd anniversary has given this gift of petrol price hike to the people, and that too 7 rupees 50 paisa per liter. Unheard of, unimaginable. ಇಮ್ಯಾಜಿನೇಷನ್ ಅಲ್ಲ, 2021 ರಿಯಾಲಿಟಿ ನಲ್ಲೇನೆ ಟುಚ್ಚ ಟ್ಯಾಕ್ಸ್ ಗಳಾಕಿ ಪೆಟ್ರೋಲ್ ಬೆಲೆ ಹತ್ತತ್ರ ₹100 ಆಗಿದೆ. ಡೀಸೆಲ್ ಬೆಲೆ ಬೆಂಗಳೂರಿನಲ್ಲಿ ₹93 ಮೇಲೆ ಆಗ್ತಾ ಇದೆ. ಜನ ಮುಟ್ ನೋಡ್ಕೊಬೇಕು, ಹಂಗ್ ಸರಿಯಾಗಿ ಟ್ಯಾಕ್ಸ್ ಗಳು ಹಾಕಿದೀರಾ. ಕೇಂದ್ರ ಸರ್ಕಾರ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂತ 36% ಟ್ಯಾಕ್ಸ್ ನ ಹಾಕ್ತಾರೆ. ಸ್ಟೇಟ್ ನಲ್ಲಿ ವ್ಯಾಟ್ 35% ನಮ್ ಯಡಿಯೂರಪ್ಪನವ್ರು ಬಿಜೆಪಿ ಸರ್ಕಾರ ಹಾಕುತ್ತೆ. ಪೆಟ್ರೋಲ್ ಬೆಲೆ 100 ಗಡಿ ದಾಟಿದೆ. ಕೇಂದ್ರದಲ್ಲೂ ಬಿಜೆಪಿ, ರಾಜ್ಯದಲ್ಲೂ ಬಿಜೆಪಿ, ಹಾಲು ಜೇನು ಬೆರೆಸ್ತಂಗಿರುತ್ತೆ ಸರ್ಕಾರ ಅಂತ ಮಹಾನ್ ಮೇಧಾವಿಗಳು ನನ್ಗೆ ಹೇಳಿದ್ರು. ಆದ್ರೆ ಇವಾಗ ಗೊತ್ತಾಗ್ತಾ ಇದೆ ಕರ್ಕ್ಲು ಸೀದೋಗಿರೋ ಕಬಾಬ್ ಎಣ್ಣೆ ಮತ್ತೆ ಕೊಟ್ಟೆ ಸಾರಾಯಿ ಮಿಕ್ಸ್ ಮಾಡ್ದಂಗಿದೆ ಅಂತ. ನರೇಂದ್ರ ಮೋದಿ ನನಗೆ ಫೋನ್ ಮಾಡಿದ್ರು. 3 ಸಲ ಫೋನ್ ಮಾಡಿ ನನ್ನ ದೇಶದ ಜನರಿಗೆ ತುಂಬಾ ತೊಂದರೆ ಆಗ್ತಿದೆ, ಅನಗತ್ಯವಾಗಿ ಪ್ರೈಸ್ ರೈಸ್ ಮಾಡಬೇಡಿ, ನಮಗೆ ಕಂಟ್ರೋಲ್ಡ್ ಪ್ರೈಸ್ ಅಲ್ಲಿ ಕೊಡಿ ಅಂತ ನರೇಂದ್ರ ಮೋದಿ 3 ಬಾರಿ ಕೇಳಿದ್ರು. ತನ್ನ ದೇಶದ ಪ್ರಜೆಗಳ ಬಗ್ಗೆ ಇಷ್ಟು ಕಾಳಜಿ ಇರುವಂತ ಪ್ರಧಾನಿ ನಾನು ನೋಡೇ ಇರಲಿಲ್ಲ. ಈಸ್ ಅನ್ ಅಮೇಜಿಂಗ್ ಮ್ಯಾನ್ ಅಂತ ಆ ಸೌದಿಯ ವಿದೇಶಾಂಗ ಸಚಿವ ಹೇಳ್ತಾರೆ. ಅಬಾ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 , ಬೆಳಿಗ್ಗೆನೆ ನನ್ಗೂ ಮೋದಿಜಿ 3 ಸತಿ ಪರ್ಸನಲ್ ಆಗಿ ಫೋನ್ ಮಾಡಿದ್ರು. ಕರ್ನಾಟಕ ಉದ್ದಗ್ಲಕ್ಕೂ 3 ಹಳಿ ಹಾಕಿಸ್ತಾ ಇದ್ದೀನಿ, ಚಕ್ರವರ್ತಿ ಸೂಲಿಬೆಲೆಗೆ ಅನುಕೂಲ ಆಗ್ಲಿ ಅಂತ. ಎಲ್ಲಾ ಟ್ರೈನ್ಗಳನ್ನು 3 ಮ್ಯಾಕ್ಸ್ ಸ್ಪೀಡ್ ನಲ್ಲಿ 3 ಪಟ್ಟು ಜಾಸ್ತಿ ಹೋಗ್ಲಿ ಅಂತ ಆಶಿಸ್ತಾ ಇದ್ದೀನಿ. ಹೆಂಗಿದೆ ನನ್ ಮಾಸ್ಟರ್ ಸ್ಟ್ರೋಕ್ ಐಡಿಯಾ ಅಂತ ಕೇಳಿದ್ರು. ಆದ್ರೂ ಬುಡಿಗುರು ನೀವು ಸಿಕ್ಕಾಪಟ್ಟೆ ಗ್ರೇಟೇನೆ. ಈ ತರ ಜುಲಾಬ್ಗಳ ಕಚ್ಚೇನೆ ಅದ್ ಎಷ್ಟು ಜನ ಮಕ್ಕರ್ ಮಾಡಿದೀರಾ, ಶಬಾಷ್. ಮಿತ್ರರೇ, ಅದಾದ ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಪ್ರೈಸ್ ದಬ ಇಳಿತು. ಎಷ್ಟು ಇಳಿತು ಅಂತ ಯಾವನೂ ಹೇಳ್ತಿಲ್ಲ. ಇವತ್ತು ಯಾವ ಮಟ್ಟಿಗೆ ಬಂದಿದೆ ಗೊತ್ತಾ? ಕಾಂಗ್ರೆಸ್ ಆಳ್ವಿಕೆಯಲ್ಲಿದ್ದಾಗ ₹46 ಟೋಟಲ್ ಪೆಟ್ರೋಲ್ ಪ್ರೈಸ್ ರೈಸ್ ಆಗಿದ್ದು ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಬಂದ ಈ 5 ವರ್ಷಗಳಲ್ಲಿ ಪೆಟ್ರೋಲ್ ಪ್ರೈಸ್ ರೈಸ್ ಆಗಿದ್ದು ₹6 ಮಾತ್ರ. 5 ವರ್ಷಗಳಲ್ಲಿ ₹6. ಅದು ನಂಬರು ಅಲ್ಲ. ನಮ್ ಮಹಾನ್ ದೇಶಭಕ್ತ ಚಕ್ಕು ಅಣ್ಣ ಬಾಯಿ ಬಿಟ್ರೆ ಭೋ ಅಂತ ಸುರಿತವೆ ಸುಳ್ಳುಗಳು. ಪೆಟ್ರೋಲ್ ಪ್ರೈಸ್ ದಬ ಇಳಿತು. ಡಬಾ ಅಂತ ಹೇಳಿದ್ದು ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್, ಪೆಟ್ರೋಲ್ ಪ್ರೈಸಸ್ ಅಲ್ಲ. ಹಂಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಇಳಿಬೇಕಾರೆ ಬರ ಅಂತ ಫಕೀರಪ್ಪ ಬರ್ಬರ್ವಾಗಿ ಚುಯ್ಯ ಟ್ಯಾಕ್ಸ್ ಗಳು ಹಾಕೊಂಡು ಬಿಸಿ ಬರೆ ಹೇಳಿದ್ರು ಜನಕ್ಕೆ. ಕಳೆದ 10 ವರ್ಷದಲ್ಲೇನೆ ಕ್ರೂಡ್ ಆಯಿಲ್ ಪ್ರೈಸಸ್ ಲೋಯೆಸ್ಟ್ ಹೋಗಿತ್ತು. ಆದ್ರೂ ನಮ್ ಟ್ಯಾಕ್ಸ್ ಅಸುರ ಮೋದಿ ಅವರು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಟ್ಯಾಕ್ಸ್ ದರೋಡೆ ಮಾಡ್ತಾ ಇದ್ರು. ನಿಮ್ ಬಾಸ್ಗೆ ದೇಶ ಬೆಳೆಸ್ರಿ ಅಂದ್ರೆ ಬಿಳಿಗಡ್ಡ ಬಿಟ್ಕೊಂಡು ಪೆಟ್ರೋಲ್ ಡೀಸೆಲ್ ಪ್ರೈಸ್ ನ ಬೆಳೆಸ್ತವ್ರೆ. ನಿಮ್ಮ ಸರ್ಕಾರದಲ್ಲಿ ₹100 ಪೆಟ್ರೋಲ್ ಆಯ್ತು, ₹700 ಗ್ಯಾಸ್ ಸಿಲಿಂಡರ್ ಆಯ್ತಲ್ಲ. ಸೊ ನೀವು ಅದ್ ಹಿಂದಾಗ ಹೋರಾಟ ಮಾಡ್ತಿದ್ದೆ, ಈಗ ಅದ್ರ ಬಗ್ಗೆ ಏನು ತಮ್ಮದು ಹೋರಾಟ ಇಲ್ವಾ? ಒಟ್ಟೆ ಈ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇತ್ತು. ಕೋವಿಡ್ನ ಸಂದರ್ಭದಲ್ಲೂ ಮನೆಗಳಿಗೆ 500 ಆಗ್ತಾ ಇದೆ. ಉಜ್ವಲದಲ್ಲಿ ಗ್ಯಾಸ್ ಕೊಡ್ತಾ ಇದೆ. ಇದ್ರ ಬಗ್ಗೆ ಕೇಳಿ. ನಿಮ್ ಬಿಜೆಪಿ ಬಂದಾದ್ಮೇಲೆ ಅಂತೂ GDP ಸತತವಾಗಿ ಕುಸಿತಾನೆ ಇದೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ 7% ಹತ್ತತ್ರ ಹೋಗಿದೆ. ಹಂಗರ್ ಇಂಡೆಕ್ಸ್ ನಲ್ಲಿ 94th ರ್ಯಾಂಕಿಂಗ್, ಬಾಂಗ್ಲಾದೇಶ್ ಪಾಕಿಸ್ತಾನ್ಗಿಂತ ಕಮ್ಮಿ. ಹೋಲ್ಸೇಲ್ ಪ್ರೈಸ್ ಬೇಸ್ಡ್ ಇನ್ಫ್ಲೇಷನ್ ಡಬಲ್ ಡಿಜಿಟ್ ಹೋಗಿದೆ. ಡೆಮಾಕ್ರಸಿ ಇಂಡೆಕ್ಸ್ ನಲ್ಲೂ ಭಾರತ ಕುಸಿತಾನೆ ಇದೆ. ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನಲ್ಲಿ 142ನೇ ರ್ಯಾಂಕ್ ನಲ್ಲಿ ಇದೆ ಭಾರತ. ಇಂಡಿಯಾ ಇಸ್ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಕಂಟ್ರೀಸ್ ಫಾರ್ ಜರ್ನಲಿಸ್ಟ್ ಟ್ರೈಯಿಂಗ್ ಟು ಡೂ ದೇರ್ ಜಾಬ್ ಪ್ರಾಪರ್ಲಿ ಅಂತ ಅಭಿಪ್ರಾಯ ಬೇರೆ ಪಟ್ಟಿದ್ದಾರೆ. ಕೋವಿಡ್ ಬಂದಾದ್ಮೇಲೆ 230 ಮಿಲಿಯನ್ ಜನನ ಬಡತನಕ್ಕೆ ತಳ್ಳಿದಿರಾ. ಇಂಥದ್ರ ಬಗ್ಗೆ ಕೇಳದೆ ಇನ್ಯಾದ್ರ ಬಗ್ಗೆ ಕೇಳ್ಬೇಕೋ ನಾ ಕಾಣೆ.
ಮೋಸ್ಟ್ಲಿ ಬೆಳಿಗ್ಗೆ ವಾಕಿಂಗ್ ಹೋದ್ರಾ, ತಿಂಡಿ ತಿಂದ್ರಾ, ನಾಷ್ಟ ಹೆಂಗಿತ್ತು, ಮಧ್ಯಾಹ್ನ ಊಟಕ್ಕೆ ಏನ್ ಬೇಕು, ರಾತ್ರಿ ಊಟಕ್ಕೆ ಏನ್ ಬೇಕು, ಏನ್ ಮಾಡ್ತೀರಾ ಸಂಜೆ, ಏನಾದ್ರು ಕುಡಿತೀರಾ, ಕುಡಿಯಲ್ವಾ, ಸಿನಿಮಾ ನೋಡ್ತೀರಾ, ಯಾವ ಹಾಡು ಇಷ್ಟ, ಈ ತರ ಪ್ರಶ್ನೆಗಳು ಕೇಳ್ಬೇಕೇನೋ ಇವ್ರಿಗೆ. ಈಗ ದೇಶದಲ್ಲಿ $1 $60 ಕೊಡ್ತೇವೆ. ಮುಂದಿನ 2 ವರ್ಷದ ನಂತರ $1 $15 ಸಿಗುವ ಕಾಲಘಟ್ಟವನ್ನ ನರೇಂದ್ರ ಮೋದಿ ಅವರು ತರ್ತಾರೆ. ಈ ದೇಶದಲ್ಲಿ ಅಮೆರಿಕದ $1 $15 ನಾವು $1 $15 ಕೊಡುವ ಸ್ಥಿತಿಗೆ ನಿರ್ಮಾಣ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿಯಿಂದ ಆಗುತ್ತೆ. ನೀವ್ ಎಂಪಿಗಳು ನಿಮ್ ಪ್ರಧಾನ ಮಂತ್ರಿಗಳ ಜೊತೆ ಸೇರ್ಕೊಂಡು ಸರಿಯಾಗಿ ಪುಟ್ಲುಗಳು ಬಿಡ್ರಿ. $1 ಕೊಟ್ರೆ $15 ಸಿಗತ್ತಂತೆ, ನನ್ ಪಿಂಡ ಸಿಗುತ್ತೆ. ಬಿಜೆಪಿ ಸರ್ಕಾರ 2014 ಅಲ್ಲಿ ಬಂದಾಗ $59 ಇರ್ತಾ ಇತ್ತು $1. ಇವಾಗ ಹತ್ರ $74 ಆಗಿದೆ. ಅಂದ್ರೆ ಡಾಲರ್ ಪ್ರೈಸ್ ಜಾಸ್ತಿ ಆಗ್ತಾ ಇದ್ರೆ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ ಪೆಟ್ರೋಲ್ ಪ್ರೈಸಸ್ ಕೂಡ ಜಾಸ್ತಿ ಆಗೇ ಆಗುತ್ತೆ. ವಾಟ್ಸ್ಆಪ್, ಫೇಸ್ಬುಕ್ ನಲ್ಲಿ ಭಕ್ತರು ಕಳ್ಸಿರೋ ಪೆಟ್ ಕಮ್ಮಿ ಫಾರ್ವರ್ಡ್ ಗಳನ್ನ ಓದ್ಕೊಂಡ್ ಬಂದ್ಬಿಟ್ಟು ಪಿರ್ಕಿ ಭಾಷಣಗಳು ಹೊಡೆಯೋದಿಲ್ಲ. ನನ್ ಕಡೆಯಿಂದ ಒಂದ್ ಚಾಲೆಂಜ್ ಅಪ್ಪ, ಅಕಸ್ಮಾತ್ ಆಗಿ 2023 ಒಳಗಡೆ $1 ಏನಾದ್ರು $15 ಸಿಕ್ಬಿಟ್ರೆ ನನ್ನ ಇಡೀ ಚಿಂದಿ ಚಿತ್ರನ ಯೂಟ್ಯೂಬ್ ಇನ್ಕಮ್ ನ ನಿಮ್ ಪಾರ್ಟಿ ಫಂಡಿಗೆ ಬರ್ದ್ಬಿಡ್ತೀನಿ ನಾನು. ಆಯಿಲ್ ಬಾಂಡ್ಸ್ ಅಂತ ಎತ್ತಿದ್ರು, ವಿತ್ತೀಯ ಕೊರತೆಗೆ ಬರಬಾರ್ದು ಅಂತ. 2006, 2007, 2008, 2009 12 ವರ್ಷದ ನಂತರ ಪೇಮೆಂಟ್ ಮಾಡಿರೋದು ಮೋದಿ ಸರ್ಕಾರ. ಹಾಗಾದ್ರೆ ಅವತ್ತಿನ ಗೊತ್ತಿದ್ಯಾರು? ಮನಮೋಹನ್ ಸಿಂಗ್ ಸರ್ಕಾರನ, ಬಿಜೆಪಿ ಸರ್ಕಾರನ, ಇವತ್ತಿನ ಬಿಜೆಪಿ ಸರ್ಕಾರನ? ನನಗಂತೂ ಈ ಪುಟ್ಲು ಕೇಳಿ 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 ಬೇಜಾರಾಗ್ಬಿಟ್ಟಿದೆ. ವಾಟ್ಸ್ಆಪ್ ಅಲ್ಲೂ ಇದೆ ನ್ಯೂಸ್, ಫೇಸ್ಬುಕ್ ಅಲ್ಲೂ ಇದೆ ನ್ಯೂಸ್, ಟ್ವಿಟರ್ ಅಲ್ಲೂ ಇದೆ ನ್ಯೂಸ್. 1.3 lakh crore ಮೋದಿ ಅವರು ಜಮಾ ಮಾಡ್ಬಿಟ್ರು, ತೀರಿಸ್ಬಿಟ್ರು ಅಂತ ಎಲ್ಲಾ ಕಡೆನೂ ಹೇಳ್ತಾ ಇದ್ದಾರೆ. ರಿಸೀಟ್ಸ್ ಬಜೆಟ್ 2014-15 ಪೇಜ್ ನಂಬರ್ 34. ಸ್ಪೆಷಲ್ ಸೆಕ್ಯೂರಿಟೀಸ್ ಇಶ್ಯೂಡ್ ಟು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಇನ್ ಲಿeu ಆಫ್ ಕ್ಯಾಶ್ ಸಬ್ಸಿಡಿ. 2015 ನಲ್ಲಿ 2 ಬಾಂಡ್ಗಳು ಮೆಚೂರ್ ಆಗಿತ್ತು. ಪ್ರತಿ ಬಾಂಡಿನ ಬೆಲೆ 1750 crores ಆಗಿತ್ತು. ಅಂದ್ರೆ ಟೋಟಲ್ ಆಗಿ 3500 crores ಅಷ್ಟು ಮೋದಿ ಸರ್ಕಾರ ಕಟ್ಟಿದೆ. ಅದಾದ್ಮೇಲಿಂದ ಇದುವರೆಗೂ ಒಂದು ಬಾಂಡು ಮೆಚೂರೇ ಆಗಿಲ್ಲ ಇವರು ವಾಪಸ್ ಕಟ್ಟೋದಿಕ್ಕೆ. 2021-16 ಅಕ್ಟೋಬರ್ನಲ್ಲಿ ಒಂದು, ಮತ್ತೆ 28 ನವೆಂಬರ್ 2021 ನಲ್ಲಿ 5,000 ಬಾಂಡ್ಗಳು ಮೆಚೂರ್ ಆಗುತ್ತೆ. ಅವಾಗ ಇವ್ರು ಕಟ್ಟಬೇಕಾಗಿದೆ. ಅಂದ್ರೆ ಅವತ್ತಿಂದ ಇದುವರೆಗೂ ಆ 3,500 ಕೋಟಿ ಬೆಲೆಯ ಬಾಂಡ್ ಬಿಟ್ರೆ ಇನ್ನು ಯಾವುದು ಇವ್ರು ಕಟ್ಟೇ ಇಲ್ಲ. ಅವತ್ತಿನ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ, 1,30,923.17 ಬ್ಯಾಲೆನ್ಸ್ ಇದೆ. ಈ ಸತಿ ನೀವು ತೆಗೆದು ನೋಡಿದ್ರೆ ಬಜೆಟ್ ರಿಸೀಟ್ಸ್ 2021-22 ಪೇಜ್ ನಂಬರ್ 59 ಅಷ್ಟೇ ಬ್ಯಾಲೆನ್ಸೇ ಇದೆ. ಅಂದ್ರೆ ಇವ್ರು ಹೇಳಿದೆಲ್ಲ ಪುಟ್ಲು. ಇವರ ಮಿನಿಸ್ಟರ್ ಆಫ್ ಸ್ಟೇಟ್ ಅನುರಾಗ್ ಠಾಕೂರ್ ಅವ್ರು ಹೇಳೋ ಪ್ರಕಾರನೇ 2020 ಏಪ್ರಿಲ್ ಇಂದ 2021 ಜಾನ್ವರಿ ಪೀರಿಯಡ್ ವರ್ಗು 2.95 lakh crore ಅಷ್ಟು ಕಲೆಕ್ಟ್ ಮಾಡಿದ್ದಾರೆ ಎಕ್ಸೈಸ್ ಡ್ಯೂಟೀಸ್ ಮೇಲೆ. ಜೊತೆಗೆ ಇವ್ರು ಪೆಟ್ರೋಲಿಯಂ ಮಿನಿಸ್ಟರೇ ಹೇಳ್ದಂಗೆ ಪ್ರತಿ ವರ್ಷ ಇವ್ರು ಬಡ್ಡಿ ಕಟ್ತಾ ಇರೋದು ಹತ್ರ 10,000 ಕೋಟಿಗಳು ಮಾತ್ರ. ಇವ್ರು ತಗೊಂತಾರ ಟ್ಯಾಕ್ಸ್ಗೂ, ಇವ್ರು ಕಟ್ತಾರ ಬಡ್ಡಿಗಳಿಗೂ, ಇವ್ರು ಹೇಳ್ತಾರ ಸುಳ್ಳುಗಳಿಗೂ ಯಾವ್ದು ತಾಳೆನೇ ಆಗ್ತಾ ಇಲ್ಲ. ಮಣ್ಣಂಗಟ್ಟಿನೂ ಎಲ್ಲಾ ಬಾಂಡ್ ಬೆಲೆನೂ ಇವ್ರು ಕಟ್ಟಿಲ್ಲ, ಕಟ್ಟ ಪ್ರಮೇಯನೂ ಬಂದಿಲ್ಲ. ಇಷ್ಟು ಬೌದ್ಧಿಕವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಈ ಮನುಷ್ಯ ಆರ್ಡಿನರಿ ಅಲ್ವೇ ಅಲ್ಲ. ಈ ಮನುಷ್ಯ ಗಾಡ್ ಗಿಫ್ಟ್ ಭಾರತಕ್ಕೆ ಆಫ್ಟರ್ ಅ ಲಾಂಗ್ ಟೈಮ್, 70 ವರ್ಷಗಳ ತಪಸ್ಸಿನ ನಂತರ ಸಿಕ್ಕಿರುವಂತದ್ದು ಅಂತ. ಕಲಿಯುಗ ಗುರು, ಕಲಿಯುಗ. ದೇವ್ರಿಗೂ ಯಾಮಾರ್ಸಿ ಸುಳ್ಳು ಹೇಳಿ ಭೂಮಿ ಮ್ಯಾಕ್ ಉಟ್ಬಿಟ್ಟವ್ರೆ ಅನ್ನೋ ದಿವಸ ರೋದನೆ ಕೊಡಕ್ಕೆ ಇಲ್ಲಿ ಜನಕ್ಕೆ. ಮೋದಿ ಮ್ಯಾಜಿಕ್ ಪಕೋಡ ಸ್ಟಾಲ್ ಅಂತ ಓಪನ್ ಮಾಡೋಣ ಅಂತೀನಿ ಇಲ್ಲೇ ನನ್ನ ಕಿಚನ್ ಅಲ್ಲೇ. ಸ್ಟಾಲ್ ಎಲ್ಲ ಓಪನ್ ಮಾಡೋ ದುಡ್ಡಿಲ್ಲ ನನ್ನ ಹತ್ರ. ನೀವು ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಟ್ವಿಟರ್ ನಲ್ಲಿ ಫಾಲೋ ಮಾಡ್ಬೋದು. ಕೆಳಗಡೆ ಲಿಂಕ್ಸ್ ನ ಹಾಕಿದ್ದೀನಿ. ನಮಸ್ಕಾರ.